ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ಮುಖವಾಡ ಕಳಚಿ ಬಿದ್ದಿದೆ. ಷಡ್ಯಂತ್ರ ವಿಚಾರಕ್ಕೆ ಕಾಂಗ್ರೆಸ್ ಕಮಲ ನಡುವೆ ಕದನ ಜೋರಾಗಿದೆ. ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ತನಿಖಾ ವರದಿಯನ್ನ ಸಲ್ಲಿಸಿ ಆಗಿದೆ. ಷಡ್ಯಂತ್ರಿಗಳ ವಿರುದ್ಧ ಕ್ರಮಕ್ಕೆ ಅನುಮತಿಯನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದೆ. 6 ಜನ ಕಳ್ಳರು ಷಡ್ಯಂತ್ರ ಮಾಡಿದ್ದಾರೆ. ಮೊಹಮ್ಮದ್ ಸಮೀರ್ ಅವರಿಗೆ ಶಿಕ್ಷೆ ಆಗಬೇಕು. ಆ ಸೂತ್ರಧಾರನ ಬಂಧಿಸಬೇಕು. ಇವರೆಲ್ಲ ಬುರುಡೆ ಗ್ಯಾಂಗ್ ಅವರು ಜೈಲ್ ಪಾಲಾಗಬೇಕು. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಕೇಸ್. ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ತನಿಖಾ ವರದಿ ಸಲ್ಲಿಕೆ. ಲಕ್ಷಾಂತರ ಭಕ್ತರ ಪುಣ್ಯಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಮಸಲತ್ತು ಜಗಜ್ಜಾಹೀರಾತಾಗಿದೆ. ಕತೆಗಾರರು ಕಟ್ಟಿದ್ದ ಸ್ಟೋರಿ ಅಟ್ಟರ್ ಫ್ಲಾಪ್ ಆಗಿದೆ. 6 ಮಂದಿ ಷಡ್ಯಂತ್ರಿಗಳ ವಿರುದ್ಧ ಕ್ರಮಕ್ಕೆ ನಿರ್ದೇಶನ ಕೋರಿರುವ ಎಸ್ಐಟಿ ಬೆಳ್ತಂಗಡಿ ಕೋರ್ಟ್ಗೆ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಸಿದೆ. ಎಸ್ಐಟಿ ಅರ್ಜಿ ಸ್ವೀಕರಿಸಿ ವಾದ ಆಲಿಸಿರುವ ನ್ಯಾಯಾಲಯ ಡಿಸೆಂಬರ್ 26ಕ್ಕೆ ಆದೇಶ ಕಾಯ್ದಿರಿಸಿದೆ. ಬುರುಡೆ ಗ್ಯಾಂಗ್ಗೆ ಫಾರಿನ್ ಫಂಡ್. ಇವರು ಬೇಲ್ ಕೊಟ್ಟಿರೋರು ಯಾರು? ಮುಖ್ಯಮಂತ್ರಿಗೆ ತಗೊಂಡಾಗ ಅಪೀಲ್ ಮಾಡಿದವರು ಯಾರು? ತರ ದೊಡ್ಡ ಗ್ಯಾಂಗೇ ಇದೆ ಇದು. ಮತ್ತೆ ಇದಕ್ಕೆ ದೇಶದ ಹಣ ಬಂದಿದೆಯೋ ವಿದೇಶದಿಂದ ಹಣ ಬಂದಿದೆಯೋ ಇವೆಲ್ಲನೂ ಚರ್ಚೆ ಆಗ್ಬೇಕು. ನಾನು ಈಗ ಎಸ್ಐಟಿ ಮಾಡಿರೋದನ್ನ ನಾವು ಒಪ್ತೀನಿ. ಅವ್ರು 6 ಜನ ಕಳ್ಳರು ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲ ಕರೆಕ್ಟ್ ಆಗಿದೆ. ಈ ಷಡ್ಯಂತ್ರ ಮಾಡಕ್ಕೆ ಸೂತ್ರಧಾರ ಯಾರು? ಆ ಸೂತ್ರಧಾರನ್ನ ಬಂಧಿಸಬೇಕು. ತನಿಖೆ ಆಗೋಷ್ಟು ದಿನ ಅವನು ರಾಜಾತಿಥ್ಯ, ಅವನಿಗೆ ಬಿರಿಯಾನಿ ಸೇವೆ ದಿನ ಜೈಲ್ಗೆ ಹಾಕಿದ್ದಾರೆ. ಮೊದಲೇ ಬುದ್ಧಿ ಇದ್ದಿದ್ರೆ ಅವನು ಯಾರು, ಎಲ್ಲೋನು, ಅವನ ದಿನಚರಿ ಏನು, ಎಲ್ಲಿ ಕೆಲಸ ಮಾಡ್ತಾನೆ, ಎಲ್ಲಿಂದ ಬಂದ, ಇದನ್ನ ತಗೊಂಡಿದ್ರೆ 1 ನಿಮಿಷಕ್ಕೆ ಇಷ್ಟೆಲ್ಲ ಅಗಿಯೋದು ತಪ್ಪಾಯ್ತು. 1000 ಜನ ಪೊಲೀಸರನ್ನ ಅಲ್ಲೆಲ್ಲ ಕಾಡು ಮೇಡು ಎಲ್ಲ ಸುತ್ತಿಸ್ತೀರಿ, ಅವರು ಮನೆ ಮಠ ಬಿಟ್ಟು ಸುತ್ತಿಸ್ತೀರಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯ್ತು ಸರ್ಕಾರದ್ದು. ಎಸ್ಐಟಿ ತನಿಖೆ ಮೂಲಕ ಬಿ ಗ್ಯಾಂಗ್ಗೆ ಶಿಕ್ಷೆ ಆಗಲಿ. ಈಗ ಎಸ್ಐಟಿ ಒಂದು ಹಂತದಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ನಿಜ ಸ್ವರೂಪವನ್ನು ಪಡೆದಿದೆ. ಇದು ಇಲ್ಲಿಗೆ ನಿಲ್ಲಬಾರದು ಯಾವುದೇ ಕಾರಣಕ್ಕೂ. ಎಸ್ಐಟಿ ಇದರ ಸಂಪೂರ್ಣ ಸತ್ಯಾಸತ್ಯತೆಯನ್ನು ಸಂಪೂರ್ಣ ಹೊರಗೆ ತೆಗೆಯಬೇಕು. ತೆಗೆದು ಯಾರು ಇದರಲ್ಲಿ ದೋಷಿಗಳಂತಾರ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿ. ಬಟ್ ಇದರ ಸಂಪೂರ್ಣ ತನಿಖೆ ಆಗಬೇಕು. ಸಂಪೂರ್ಣ ವಿಚಾರಗಳು ಜನರ ಮುಂದೆ ತರಬೇಕು. ಯಾಕಂದ್ರೆ ಇವತ್ತು 1-2 ಮಾಡ್ತಾರೆ, ಯಾರೋ ಯೂಟ್ಯೂಬರ್ಗಳು ಮಾಡ್ತಾರ. ಇದನ್ನ ಮಾಡಿ ದುರುದ್ದೇಶಕ್ಕೆ ಪೂರ್ವಕವಾಗಿ ಈ ರೀತಿಯಾದಂತಹ ಷಡ್ಯಂತ್ರ ಮಾಡುವಂತವ್ರ ಇನ್ನಾದರೂ ಅವ್ರದ್ದು ಕಣ ತೆರೆಯಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರವಾಗಿ ಇದರ ಸಂಪೂರ್ಣ ತನಿಖೆ ಆದಷ್ಟು ಬೇಗನೆ ಮುಗಿಸಿ ಅವ್ರನ್ನೆಲ್ಲರನ್ನೂ ಕ್ರಮ ಏನಾಗಬೇಕು ಆ ಕ್ರಮ ಜರುಗಿಸತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು. ಬುರುಡೆ ಗ್ಯಾಂಗ್ ಅನ್ನ ಜೈಲಿಗೆ ಹಾಕಬೇಕು. ಸತ್ಯಮೇವ ಜಯತೆ ಎನ್ನುವ ಪದಕ್ಕೆ ಶಕ್ತಿ ಬರಬೇಕಾದ್ರೆ ಇವರೆಲ್ಲ ಬುರುಡೆ ಗ್ಯಾಂಗ್ನವರು ಜೈಲು ಪಾಲಾಗಬೇಕು. ಆಮೇಲೆ ಬೇಲ್ ತಗಂತಾರ, ಬೇಲ್ ಮೇಲೆ ಹೊರಗಡೆ ಬರ್ತಾರ, ಅದು ಬೇರೆ ವಿಷಯ. ಸಂವಿಧಾನದ ಅಡಿಯಲ್ಲಿ ಎಲ್ಲದಕ್ಕೂ ಅವಕಾಶ ಇವೆ. ಕೊಲೆ ಮಾಡಿದವರು ಕೂಡ ಬೇಲ್ ತಗೊಂಡು ಜೈಲಿಂದ ಹೊರಗಡೆ ಇದ್ದಾರೆ. ಆದ್ರೆ ಜನರಿಗೆ ಒಂದ್ಸಾರಿ ಈ ಅನ್ಯಾಯ ಮಾಡಿದವರು, ಈ ರೀತಿ ದುರಾಚಾರ ಎಸಗದವರು ಇವರು ಸುಲಭವಾಗಿ ಬಚಾವಾಗ್ತಾರೆ ಅನ್ನೋ ಭಾವನೆ ಬರಬಾರ್ದಲ್ವಾ? ಹಾಗಾಗಿ ಎಲ್ಲ ಬುರುಡೆ ಗ್ಯಾಂಗಿನ ದುಷ್ಟರು ಜೈಲ್ ಪಾಲಾಗಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಾ ಇದೆ. ಮನುಷ್ಯರ ಕೋರ್ಟ್ ಕೊಡುವ ಶಿಕ್ಷೆ ಒಂದು, ಮೇಲೆ ಒಂದು ದೇವರ ಕೋರ್ಟ್ ಇದೆ. ನೆಲದ ಒಡೆಯ, ಬೆಟ್ಟದ ಒಡೆಯ ಅಣ್ಣಪ್ಪನದೊಂದು ಕೋರ್ಟ್ ಇದೆ. ಮಂಜುನಾಥನ ನ್ಯಾಯದ ತೀರ್ಮಾನ ಒಂದಿದೆ. ಆ ಶಿಕ್ಷೆ ಏನು ಅಂತೇಳಿ ನಾನು ನಿರೀಕ್ಷೆಯಲ್ಲಿದ್ದೇನೆ. 1 to 6 ಅನ್ನೋದು ನೆಪ ಮಾತ್ರ. ಅದರ ಹಿಂದೆ ಕೆಲವರು ಇದ್ದಾರೆ. ಆಮೇಲೆ ಮುಖ್ಯವಾಗಿ ಮೊಹಮ್ಮದ್ ಸಮೀರ್ ಅಂತ ಒಬ್ಬ ಸುಬ್ರಹ್ಮಣ್ಯ ಹಂಡಿಗೆ, ಒಬ್ಬ ಕುಡ್ಲ ಗಾಂಪ, ಇವರು ಎಲ್ಲರೂ ಕೂಡ ಈ ಪಟ್ಟಿಯ ಆರೋಪ ಪಟ್ಟಿಯ ದೋಷಾರೋಪಣೆಯ ಪಟ್ಟಿಯ ಒಳಗಡೆ ಇರಬೇಕು. ಅವರಿಗೆ ಶಿಕ್ಷೆ ಆಗಬೇಕು. ಹೆಣ್ಣು ಮಕ್ಕಳ ಅಸಹಜ ಸಾವಿನ ಬಗ್ಗೆ ತನಿಖೆ ಆಗಬೇಕು. ಧರ್ಮಸ್ಥಳದಲ್ಲಿ ಆಗಿರುವ ಹೆಣ್ಣು ಮಕ್ಕಳ ಅಸಹಜ ಸಾವಿನ ಬಗ್ಗೆ ತನಿಖೆ ಆಗಲಿ ಅಂತ ಸರ್ಕಾರಕ್ಕೆ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಆಗ್ರಹಿಸಿದ್ದಾರೆ. ಬುರುಡೆ ಚಿನ್ನಯ್ಯನಗೋಸ್ಕರ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ತನಿಖೆಗೆ ಬಂದಿದ್ದಲ್ಲ. ನಾವು ಬಂದಿದ್ದು 20 ವರ್ಷಗಳ ಕಾಲ ಆಗಿ ಹೆಣ್ಣು ಮಕ್ಕಳು ಕಾಣೆಯಾದ್ರಲ್ಲ, ಅಸಹಜ ಸಾವುಗಳಾಯ್ತಲ್ಲ, ಅತ್ಯಾಚಾರಗಳಾಯ್ತಲ್ಲ, ಅದನ್ನ ಮಾಡಿದವ್ರು ಯಾರು ತನಿಖೆ ಮಾಡಿ ಅಂತ ನಾವು ಎಸ್ಐಟಿ ಅನ್ನೋದನ್ನ ಬುರುಡೆ ಚಿನ್ನಯ್ಯನ ಕೂಡ ಅವಶ್ಯಕತೆ ಇರಲಿಲ್ಲ. ಸರ್ಕಾರಕ್ಕೆ ದೂರು ಕೊಟ್ಟವರೇ ಆರೋಪಿಗಳಾಗಿದ್ದಾರೆ. ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ಸಂಚು ಬಯಲಾಗಿದೆ. ಕತೆಗಾರರ ವಿರುದ್ಧ ಕಾನೂನು ಕ್ರಮಕ್ಕೆ ಕೂಗು ಕೇಳಿ ಬರ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ಮುಖವಾಡ ಕಳಚಿ ಬಿದ್ದಿದೆ. ಷಡ್ಯಂತ್ರ ವಿಚಾರಕ್ಕೆ ಕಾಂಗ್ರೆಸ್ ಕಮಲ ನಡುವೆ ಕದನ ಜೋರಾಗಿದೆ. ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ತನಿಖಾ ವರದಿಯನ್ನ ಸಲ್ಲಿಸಿ ಆಗಿದೆ. ಷಡ್ಯಂತ್ರಿಗಳ ವಿರುದ್ಧ ಕ್ರಮಕ್ಕೆ ಅನುಮತಿಯನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದೆ. 6 ಜನ ಕಳ್ಳರು ಷಡ್ಯಂತ್ರ ಮಾಡಿದ್ದಾರೆ. ಮೊಹಮ್ಮದ್ ಸಮೀರ್ ಅವರಿಗೆ ಶಿಕ್ಷೆ ಆಗಬೇಕು. ಆ ಸೂತ್ರಧಾರನ ಬಂಧಿಸಬೇಕು. ಇವರೆಲ್ಲ ಬುರುಡೆ ಗ್ಯಾಂಗ್ನವರು ಜೈಲ್ ಪಾಲಾಗಬೇಕು.
ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಕೇಸ್. ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ತನಿಖಾ ವರದಿ ಸಲ್ಲಿಕೆ. ಲಕ್ಷಾಂತರ ಭಕ್ತರ ಪುಣ್ಯಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಮಸಲತ್ತು ಜಗಜ್ಜಾಹೀರಾತಾಗಿದೆ. ಕತೆಗಾರರು ಕಟ್ಟಿದ್ದ ಸ್ಟೋರಿ ಅಟ್ಟರ್ ಫ್ಲಾಪ್ ಆಗಿದೆ. 6 ಮಂದಿ ಷಡ್ಯಂತ್ರಿಗಳ ವಿರುದ್ಧ ಕ್ರಮಕ್ಕೆ ನಿರ್ದೇಶನ ಕೋರಿರುವ ಎಸ್ಐಟಿ ಬೆಳ್ತಂಗಡಿ ಕೋರ್ಟ್ಗೆ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಸಿದೆ. ಎಸ್ಐಟಿ ಅರ್ಜಿ ಸ್ವೀಕರಿಸಿ ವಾದ ಆಲಿಸಿರುವ ನ್ಯಾಯಾಲಯ ಡಿಸೆಂಬರ್ 26ಕ್ಕೆ ಆದೇಶ ಕಾಯ್ದಿರಿಸಿದೆ. ಬುರುಡೆ ಗ್ಯಾಂಗ್ಗೆ ಫಾರಿನ್ ಫಂಡ್. ಇವ್ರು ಬೇಲ್ ಕೊಟ್ಟಿರೋರು ಯಾರು? ಮುಖ್ಯಮಂತ್ರಿಗೆ ತಗೊಂಡಾಗ ಅಪೀಲ್ ಮಾಡಿದವರು ಯಾರು? ತರ ದೊಡ್ಡ ಗ್ಯಾಂಗೇ ಇದೆ ಇದು. ಮತ್ತೆ ಇದಕ್ಕೆ ದೇಶದ ಹಣ ಬಂದಿದೆಯೋ ವಿದೇಶದಿಂದ ಹಣ ಬಂದಿದೆಯೋ ಇವೆಲ್ಲನೂ ಚರ್ಚೆ ಹಾಕೋಣ. ನಾನು ಈಗ ಎಸ್ಐಟಿ ಮಾಡಿರೋದನ್ನ ನಾವು ಒಪ್ತೀನಿ. ಅವ್ರ 6 ಜನ ಕಳ್ಳರು ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲ ಕರೆಕ್ಟ್ ಆಗಿದೆ. ಈ ಷಡ್ಯಂತ್ರ ಮಾಡಕ್ಕೆ ಸೂತ್ರಧಾರ ಯಾರು? ಆ ಸೂತ್ರಧಾರನ್ನ ಬಂಧಿಸಬೇಕು. ತನಿಖೆ ಆಗೋಷ್ಟು ದಿನ ಅವನು ರಾಜಾತಿಥ್ಯ, ಅವನಿಗೆ ಬಿರಿಯಾನಿ ಸೇವೆ ದಿನ ಜೈಲ್ಗೆ ಹಾಕಿದ್ದಾರೆ. ಮೊದಲೇ ಬುದ್ಧಿ ಇದ್ದಿದ್ರೆ ಅವನು ಯಾರು, ಎಲ್ಲೋನು, ಅವನ ದಿನಚರಿ ಏನು, ಎಲ್ಲಿ ಕೆಲಸ ಮಾಡ್ತಾನೆ, ಎಲ್ಲಿಂದ ಬಂದ, ಇದನ್ನ ತಗೊಂಡಿದ್ರೆ 1 ನಿಮಿಷಕ್ಕೆ ಇಷ್ಟೆಲ್ಲ ಅಗಿಯೋದು ತಪ್ಪಾಯ್ತು. 1000 ಜನ ಪೊಲೀಸರನ್ನ ಅಲ್ಲೆಲ್ಲ ಕಾಡು ಮೇಡು ಎಲ್ಲ ಸುತ್ತಿಸ್ತೀರಿ, ಅವರು ಮನೆ ಮಠ ಬಿಟ್ಟು ಸುತ್ತಿಸ್ತೀರಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯ್ತು ಸರ್ಕಾರದ್ದು. ಎಸ್ಐಟಿ ತನಿಖೆ ಮೂಲಕ ಬಿ ಗ್ಯಾಂಗ್ಗೆ ಶಿಕ್ಷೆ ಆಗಲಿ. ಈಗ ಎಸ್ಐಟಿ ಒಂದು ಹಂತದಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ನಿಜ ಸ್ವರೂಪವನ್ನು ಪಡೆದಿದೆ. ಇದು ಇಲ್ಲಿಗೆ ನಿಲ್ಲಬಾರದು ಯಾವುದೇ ಕಾರಣಕ್ಕೂ. ಎಸ್ಐಟಿ ಇದರ ಸಂಪೂರ್ಣ ಸತ್ಯಾಸತ್ಯತೆಯನ್ನು ಸಂಪೂರ್ಣ ಹೊರಗೆ ತೆಗೆಯಬೇಕು. ತೆಗೆದು ಯಾರು ಇದರಲ್ಲಿ ದೋಷಿಗಳಂತಾರ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿ. ಬಟ್ ಇದರ ಸಂಪೂರ್ಣ ತನಿಖೆ ಆಗಬೇಕು. ಸಂಪೂರ್ಣ ವಿಚಾರಗಳು ಜನರ ಮುಂದೆ ತರಬೇಕು. ಯಾಕಂದ್ರೆ ಇವತ್ತು 1-2 ಮಾಡ್ತಾರೆ, ಯಾರೋ ಯೂಟ್ಯೂಬರ್ಗಳು ಮಾಡ್ತಾರ. ಇದನ್ನ ಮಾಡಿ ದುರುದ್ದೇಶಕ್ಕೂ ಪೂರ್ವಕವಾಗಿ ಈ ರೀತಿಯಾದಂತಹ ಷಡ್ಯಂತ್ರ ಮಾಡುವಂತವ್ರ ಇನ್ನಾದರೂ ಅವ್ರದ್ದು ಕಣ ತೆರೆಯಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರವಾಗಿ ಇದನ್ನ ಸಂಪೂರ್ಣ ತನಿಖೆ ಆದಷ್ಟು ಬೇಗನೆ ಮುಗಿಸಿ ಅವ್ರನ್ನೆಲ್ಲರನ್ನೂ ಕ್ರಮ ಏನಾಗಬೇಕು ಆ ಕ್ರಮ ಜರುಗಿಸತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು. ಬುರುಡೆ ಗ್ಯಾಂಗ್ ಅನ್ನ ಜೈಲಿಗೆ ಹಾಕಬೇಕು. ಸತ್ಯಮೇವ ಜಯತೆ ಎನ್ನುವ ಪದಕ್ಕೆ ಶಕ್ತಿ ಬರಬೇಕಾದ್ರೆ ಇವರೆಲ್ಲ ಬುರುಡೆ ಗ್ಯಾಂಗ್ನವರು ಜೈಲು ಪಾಲಾಗಬೇಕು. ಆಮೇಲೆ ಬೇಲ್ ತಗಂತಾರ, ಬೇಲ್ ಮೇಲೆ ಹೊರಗಡೆ ಬರ್ತಾರದ್ ಬೇರೆ ವಿಷಯ. ಸಂವಿಧಾನದ ಅಡಿಯಲ್ಲಿ ಎಲ್ಲದಕ್ಕೂ ಅವಕಾಶ ಇವೆ. ಕೊಲೆ ಮಾಡಿದವರು ಕೂಡ ಬೇಲ್ ತಗೊಂಡು ಜೈಲಿಂದ ಹೊರಗಡೆ ಇದ್ದಾರೆ. ಆದ್ರೆ ಜನರಿಗೆ ಒಂದ್ಸಾರಿ ಈ ಅನ್ಯಾಯ ಮಾಡಿದವರು, ಈ ರೀತಿ ದುರಾಚಾರ ಎಸಗದವರು ಇವರು ಸುಲಭವಾಗಿ ಬಚಾವಾಗ್ತಾರೆ ಅನ್ನೋ ಭಾವನೆ ಬರಬಾರ್ದಲ್ವಾ. ಹಾಗಾಗಿ ಎಲ್ಲ ಬುರುಡೆ ಗ್ಯಾಂಗಿನ ದುಷ್ಟರು ಜೈಲ್ ಪಾಲಾಗಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಮನುಷ್ಯರ ಕೋರ್ಟ್ ಕೊಡುವ ಶಿಕ್ಷೆ ಒಂದು, ಮೇಲೆ ಒಂದು ದೇವರ ಕೋರ್ಟ್ ಇದೆ. ನೆಲದ ಒಡೆಯ ಬೆಟ್ಟದ ಒಡೆಯ ಅಣ್ಣಪ್ಪನದೊಂದು ಕೋರ್ಟ್ ಇದೆ. ಮಂಜುನಾಥನ ನ್ಯಾಯದ ತೀರ್ಮಾನ ಒಂದಿದೆ. ಆ ಶಿಕ್ಷೆ ಏನು ಅಂತೇಳಿ ನಾನು ನಿರೀಕ್ಷೆಯಲ್ಲಿದ್ದೇನೆ. 1 to 6 ಅನ್ನೋದು ನೆಪ ಮಾತ್ರ. ಅದರ ಹಿಂದೆ ಕೆಲವರು ಇದ್ದಾರೆ. ಆಮೇಲೆ ಮುಖ್ಯವಾಗಿ ಮೊಹಮ್ಮದ್ ಸಮೀರ್ ಅಂತ ಒಬ್ಬ ಸುಬ್ರಹ್ಮಣ್ಯ ಹಂಡಿಗೆ, ಒಬ್ಬ ಕುಡ್ಲ ಗಾಂಪ, ಇವರು ಎಲ್ಲರೂ ಕೂಡ ಈ ಪಟ್ಟಿಯ ಆರೋಪ ಪಟ್ಟಿಯ ದೋಷಾರೋಪಣೆಯ ಪಟ್ಟಿಯ ಒಳಗಡೆ ಇರಬೇಕು. ಅವರಿಗೆ ಶಿಕ್ಷೆ ಆಗಬೇಕು. ಹೆಣ್ಣು ಮಕ್ಕಳ ಅಸಹಜ ಸಾವಿನ ಬಗ್ಗೆ ತನಿಖೆ ಆಗಬೇಕು. ಧರ್ಮಸ್ಥಳದಲ್ಲಿ ಆಗಿರುವ ಹೆಣ್ಣು ಮಕ್ಕಳ ಅಸಹಜ ಸಾವಿನ ಬಗ್ಗೆ ತನಿಖೆ ಆಗಲಿ ಅಂತ ಸರ್ಕಾರಕ್ಕೆ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಆಗ್ರಹಿಸಿದ್ದಾರೆ. ಬುರುಡೆ ಚಿನ್ನಯ್ಯನಗೋಸ್ಕರ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ತನಿಖೆಗೆ ಬಂದಿದ್ದಲ್ಲ, ನಾವು ಬಂದಿದ್ದು 20 ವರ್ಷಗಳ ಕಾಲ ಅಲ್ಲಿ ಹೆಣ್ಣು ಮಕ್ಕಳು ಕಾಣೆಯಾದ್ರಲ್ಲ, ಅಸಹಜ ಸಾವುಗಳಾಯ್ತಲ್ಲ, ಅತ್ಯಾಚಾರಗಳಾಯ್ತಲ್ಲ, ಅದನ್ನ ಮಾಡಿದವ್ರು ಯಾರು ತನಿಖೆ ಮಾಡಿ ಅಂತ ನಾವು ಎಸ್ಐಟಿ ಅನ್ನೋದನ್ನ ಬುರುಡೆ ಚಿನ್ನಯ್ಯನ ಕೂಡ ಅವಶ್ಯಕತೆ ಇರಲಿಲ್ಲ. ಸರ್ಕಾರಕ್ಕೆ ದೂರು ಕೊಟ್ಟವರೇ ಆರೋಪಿಗಳಾಗಿದ್ದಾರೆ. ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ಸಂಚು ಬಯಲಾಗಿದೆ. ಕತೆಗಾರರ ವಿರುದ್ಧ ಕಾನೂನು ಕ್ರಮಕ್ಕೆ ಕೂಗು ಕೇಳಿ ಬರ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.